ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನೋಡಿರಿ, ಲಿಂಗವಂತ ಧರ್ಮ, ಅದರಾಗ ಸೂಕ್ಷ್ಮ ಶಿವಪಥ ಅಂತಾರೆ. ಇದಕ್ಕೆ ಭಾಳ ಮಜಾ. ಇದು ಅಕ್ಕ ಮಹಾದೇವಿ ತಾಯಿ ಇದು ಒಂದು ವಚನ ಹೇಳಿ ನಾವು ಮುಗಿಸ್ಬಿಡ್ತೀವಿ. ನೋಡಿರಿ, ಅಕ್ಕ ಒಂದು ವಚನ ಹೇಳ್ತಾರೆ. ಆಕಾರವಲ್ಲದ ನಿರಾಕಾರ ಲಿಂಗವ ಕೈಯಲ್ಲಿ ಹಿಡಿದು ಕೊರಳಲ್ಲಿ ಕಟ್ಟಿ ಹೇವೆಂಬರು ನರಕ ಜೀವಿಗಳು. ನೋಡಿರಿ, ಸ್ವಲ್ಪ ಶಬ್ದಗಳ ಕಡೆ ಲಕ್ಷ್ಯ ಕೊಡ್ರಿ. ಆಕಾರವಲ್ಲದ ನಿರಾಕಾರ ಲಿಂಗವ, ಇದು ಆಕಾರ ಅಂದ್ರೆ ಆಕಾರ ಇದೆ, ಸಾಕಾರ ಅಂದ್ರೆ ಸಾಕಾರ ಅದ, ನಿರಾಕಾರ ಅಂದ್ರೆ ನಿರಾಕಾರ ಅದ. ಆಕಾರವಲ್ಲದ ನಿರಾಕಾರ ಲಿಂಗವ ಕೈಯಲ್ಲಿ ಹಿಡಿದು ಕೊರಳಲ್ಲಿ ಕಟ್ಟಿ ಹೇವೆಂಬರು ನರಕ ಜೀವಿಗಳು. ಕರ್ಮಕ್ಕೆ ನರಕವಲ್ಲದೆ ಲಿಂಗವಿಲ್ಲ, ಜ್ಞಾನಕ್ಕೆ ಪರಿಭ್ರಮಣವಲ್ಲದೆ ಲಿಂಗವಿಲ್ಲ, ವೈರಾಗ್ಯಕ್ಕೆ ಮೋಕ್ಷವಲ್ಲದೆ ಲಿಂಗವಿಲ್ಲ, ಭಕ್ತಿಗೆ ಫಲಪದವಿಯಲ್ಲದೆ ಲಿಂಗವಿಲ್ಲ. ಇಲ್ಲಿ ಅಕ್ಕ ಹೇಳ್ಕೋತ ನೋಡ್ರಿ, ಕೊನೆಗೆ ತನ್ನ ತಾನಾರೆಂದರಿದೊಡೆ ಚನ್ನಮಲ್ಲಿಕಾರ್ಜುನ ದೇವ ಬೇರಿಲ್ಲ ಕಾಣಿದ. ಏನು ಅಕ್ಕನ ಅನುಭವ. ಅದಕ್ಕೆ ಚನ್ನಬಸವಣ್ಣವರ ಜಡ್ಜ್ಮೆಂಟ್ ಕೊಡ್ತಾರೆ. ಆದ್ಯರ 60 ವಚನಕ್ಕೆ ದಂಡನಾಯಕರ 20 ವಚನ, ದಂಡನಾಯಕರ 20 ವಚನಕ್ಕೆ ಪ್ರಭುದೇವರ 10 ವಚನ, ಪ್ರಭುದೇವರ 10 ವಚನಕ್ಕೆ ಅಜಗಣ್ಣನ 5 ವಚನ, ಅಜಗಣ್ಣನ 5 ವಚನಕ್ಕೆ ಕೂಡಲ ಚನ್ನ ಸಂಗಯ್ಯನಲ್ಲಿ ಮಹಾದೇವಿ ಅಕ್ಕಗಳ 1 ವಚನ ನಿರ್ವಚನ ಕಾಣ ಪ್ರಭುವೇ ಜಡ್ಜ್ಮೆಂಟ್ ಕೊಡ್ತಾರೆ. ಅಂದ್ರೆ ಅಕ್ಕ ಎಷ್ಟು ಚಿಂತನೆ ಮಾಡಿದ್ಲು. ಆ ವೈರಾಗ್ಯದರೊಳಗೆ ಬರೇ ಆಧ್ಯಾತ್ಮಿಕ ಚಿಂತನೆ. ಅಪ್ಪಿದರೆ ಅಸ್ಥಿಗಳು ನುಚ್ಚು ನೂರ. ನೋಡಿ, ನಮ್ಮ ಚನ್ನಮಲ್ಲಿಕಾರ್ಜುನನ ಅಪ್ಪಿದ್ರೆ ಅಸ್ಥಿಗಳು ನುಚ್ಚು ನೂರಾಗಿರು. ಏನು ಅದ್ಭುತ! ಈ ಯುದ್ಧದ ವಿರಹ, ಈ ಇದನ್ನ ತುಡಿತ, ಏನು ಇವೆಲ್ಲ ನೋಡಿ ರೋಮಾಂಚ ಅನ್ನಿಸ್ತದೆ. ಅದಕ್ಕೆ ನೋಡಿ, ಆಕಾರವಲ್ಲದ ನಿರಾಕಾರ ಲಿಂಗವ ಕೈಯ ನೋಡಿ, ನಮ್ಮ ಕಿತ್ತೂರ ಸರ್ ಹೇಳಿದ್ದು ಮತ್ತು ಅಕ್ಕ ಹೇಳಿದ್ದು ಲಿಂಗ ಎಂಥದ್ದು ಅಂತ. ಮತ್ತೆಂಥದ್ದಂತಾರೆ ಇದು? ಎಲ್ಲವನ್ನೊಳಗೊಂಡು ಎಲ್ಲವನ್ನು ಮೀರಿ ತಾನೇ ತಾನಾದದ್ದು ಶೂನ್ಯ, ಮಯೂರಾಂಡರಸದಂತೆ, ವೃಕ್ಷವನ್ನೊಳಗೊಂಡ ಬೀಸದಂತೆ. ಇವೆಲ್ಲ ಶಬ್ದಗಳನ್ನು ನೋಡಿದೀವಿ ಅಂದ್ರೆ ಹೇಳಿಲ್ಲ ಅವರು. ಅಪರಿಮಿತದ ಕತ್ತಲೆಯೊಳಗೆ ವಿಪರೀತದ ಬೆಳಕವನಿಕ್ಕಿದವರ. ಬೆಳಕು ಅದೇ, ಕತ್ತಲೆಯೂ ಅದೇ. ಎಲ್ಲಿ ಕತ್ತಲಿರ್ತೈತಿ ಅಲ್ಲಿ ಬೆಳಕಿರಂಗಿಲ್ಲ, ಬೆಳಕಿದ್ದಲ್ಲಿ ಕತ್ತಲಿರಂಗಿಲ್ಲ. ಆದರೆ ಇಲ್ಲಿ ಎರಡೂ ಅದ. ಇದೇನು ಚೋದ್ಯವು? ಆನೆಯೂ ಸಿಂಹವೂ ಕೂಡಿ ಉಂಬೋದ ಕಂಡು ಆನು ಬೆರಗಾದೆ ಗುಹೇಶ್ವರ. ಅದಕ್ಕೆ ಈ ಅಸಾಧ್ಯ ಸಾಧ್ಯ ಯಾವುದೈತಪ್ಪ ಅಂತಂದ್ರೆ ಈ ಬಸವಾದಿ ಶಿವಶರಣರ ತತ್ವ. ಇದನ್ನು ಚಿಂತನೆ ಮಾಡ್ಕೋತ ಹೋದಂಗೆ ಆನಂದ ನೋಡಿ. ಆತ್ಮಾನಂದ, ಲಿಂಗಾನಂದ, ಬ್ರಹ್ಮಾನಂದ, ಅಖಂಡಾನಂದ. ಅಕ್ಕ ಅದಕ್ಕೆ ಶಬ್ದ ಏನು ಕೊಡ್ತಾಳೆ ಅಂದ್ರೆ ಪರಮ ಸುಖ ಅಂತ. ಪರಮ ಸುಖ, ಎನ್ಲೈಟನ್ಮೆಂಟ್ ಅಂತಾರೆ. ನಾಟ್ ಎಂಟರ್ಟೈನ್ಮೆಂಟ್, ಎನ್ಲೈಟನ್ಮೆಂಟ್. ಅದಕ್ಕೆ ಇಂಥ ಅದ್ಭುತ ವಚನ ಸಾಹಿತ್ಯ ನಾವು ಅದ್ರಾಗ ಆಳವಾಗಿ ಹೋದೀವಿ ಅಂತಂದ್ರೆ ಒಂದೊಂದು ವಚನ ನೋಡ್ಕೋತ ಆ ವಚನಗಳವು ನೋಡಿಸ್ಕೋತ ಹೋಗಿಬಿಡ್ತು. ಮತ್ತೊಮ್ಮೆ ತಮಗೆಲ್ಲ ಶರಣಾರ್ಥಿಗಳನ್ನು ಅರ್ಪಿಸಿ ಎಕ್ಸ್ಪ್ರೆಸ್ 4 ಮಾತುಗಳನ್ನು ಮುಗಿಸ್ತೀವಿ. ಜೈ ಗುರು ಬಸವ.